ರಾಮಸಾಗರ ಗ್ರಾಮ ಪಂಚಾಯಿತಿಗೆ ವಿವಿಧ ಹರಾಜಿನ ಮೂಲಕ 2,50,000 ಆದಾಯ ಸಂಗ್ರಹ. ಪಿಡಿಒ ಚಂದ್ರಕಲಾ ಹಾಗೂ ಅಧ್ಯಕ್ಷರು ಚಂದ್ರಪ್ಪರವರ ನೇತೃತ್ವದಲ್ಲಿ ನಡೆದ ಹರಾಜು ಪ್ರಕ್ರಿಯೆ. ಕೆಜಿಎಫ್ ತಾಲೂಕಿನ ರಾಮಸಾಗರ ಗ್ರಾಮ ಪಂಚಾಯಿತಿಗೆ ವಿವಿಧ ಹರಾಜು ಮೂಲಕ 2,50,000 ಆದಾಯ ಸಂಗ್ರಹವಾಗಿದೆ. ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳು, ಹುಣಸೆ ಮರಗಳು ಮತ್ತು ಹಳೆ ಗುಜರಿ ಸಾಮಗ್ರಿಗಳನ್ನು ಹರಾಜು ಬಿಡಲಾಯಿತು. ರಾಮಸಾಗರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷರು ಚಂದ್ರಪ್ಪ ಮತ್ತು ಪಿಡಿಒ ಚಂದ್ರಕಲಾರವರ ನೇತೃತ್ವದಲ್ಲಿ ಇಂದು ನಡೆದ ಹರಾಜಿನಲ್ಲಿ ಕೂಳೂರು ಗ್ರಾಮದ ಜಂಗಮಯ್ಯ ಕೆರೆ, ಪಿಳ್ಳೇರಿಕುಂಟೆ, ನೆರನಹಳ್ಳಿ ಗ್ರಾಮದ ವಡ್ಲಕುಂಟೆ, ಚಿಂತಲಕುಂಟೆ, ವಡ್ರಹಳ್ಳಿ ಕೆರೆ, ಬೂಡಿದಮಿಟ್ಟ ಗ್ರಾಮದ ಹೊಸಕೆರೆ, ಮಹದೇವಪುರ ಗ್ರಾಮದ ಅಕ್ಕಯ್ಯನ ಕುಂಟೆ ಮತ್ತು ಬಯಮ್ಮ ಕುಂಟೆಯನ್ನು ಹರಾಜು ಬಿಟ್ಟಿದ್ದು, ಹೆಚ್ಚು ಬಿಡ್ ಮಾಡಿದ ಬಿಡ್ದಾರರಿಗೆ 2 ವರ್ಷಗಳ ಅವಧಿಗೆ ಮೀನು ಪಾಶುವಾರು ಹಕ್ಕನ್ನ ನೀಡಲಾಯಿತು. ಆ ಮೂಲಕ 1,60,000 ಆದಾಯ ಸಂಗ್ರಹವಾಗಿದೆ. ಇದರ ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ಹುಣಸೆ ಮರಗಳಿಂದ 7,100 ಮತ್ತು ಹಳೆ ಬೋರ್ವೆಲ್ ಪೈಪ್ಗಳು ಮತ್ತು ಮೋಟಾರ್ ಪಂಪು ಸೇರಿದಂತೆ ಗುಜರಿ ಸಾಮಗ್ರಿಗಳ ಹರಾಜಿನಿಂದ ಸುಮಾರು 85,500 ರೂಪಾಯಿಗಳು ಆದಾಯ ಸಂಗ್ರಹವಾಯಿತು. ಈ ಆದಾಯವನ್ನ ಬಾಕಿ ಇರುವ ಜಲಗಾರರ ವೇತನ ಪಾವತಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ಬಳಸುವುದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಕಲಾರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಡಿಒ ಚಂದ್ರಕಲಾ, ಅಧ್ಯಕ್ಷರು ಚಂದ್ರಪ್ಪ, ಉಪಾಧ್ಯಕ್ಷರು ಶಶಿಕಲಾ, ಕಾರ್ಯದರ್ಶಿ ಬ್ಯಾಟಪ್ಪ, ಸಿಬ್ಬಂದಿ ನಾಗರಾಜ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ಬಿಡ್ದಾರರು ಇದ್ದರು. ರಾಮಸಾಗರ ಗ್ರಾಮ ಪಂಚಾಯಿತಿ ಸೇರಿರುವ ಕೆರೆಗಳ ಹರಾಜಿನ ಮಾಹಿತಿ. ಚೆಂಗಮೈನ ಕೆರೆ 25,200, ವಡ್ಲಕುಂಟೆ ಕೆರೆ 81,000, ಚಿಂದಲಕುಂಟೆ ಕೆರೆ 10,100, ವಡ್ರಹಳ್ಳಿ ಕೆರೆ 16,000, ಬೂಡಿದಮಿಟ್ಟೆ ಕೆರೆ 6,500, ಮಹದೇವಪುರ ಅಕ್ಕಯ್ಯಮ್ಮನ ಕುಂಟೆ 2,100, ಮಹದೇವಪುರ ಬೈಯಮ್ಮನ ಕುಂಟೆ 2,400. 25ರಂದು 2 ವರ್ಷಗಳ ಅವಧಿಗೆ ಮೀನರಾಜು ಕೆರೆಗಳ ಒಂದು ಮೀನರಾಜು ಮಾಡಿದ್ವಿ. ಈ ಮೀನರಾಜಲ್ಲಿ ಜಗಮಯ್ಯ ಕೆರೆ 25,200 ಆಯ್ತು, ಪಿಳ್ಳೇರಿಕುಂಟೆ 20,600, ನೆರನಹಳ್ಳಿ ವಡ್ಲಕುಂಟೆ ಕೆರೆ 81,000, ಮತ್ತೆ ಚಿಂತಲಕುಂಟೆ ಕೆರೆ 10,100, ಮತ್ತೆ ವಡ್ರಹಳ್ಳಿ ಕೆರೆ 16,000, ಬೂಡಿದಮಿಟ್ಟೆ ಕೆರೆ 6,500, ಅಕ್ಕಯ್ಯನ ಕುಂಟೆ 2,100, ಬಯಮ್ಮನ ಕುಂಟೆ 2,400 ಹರಾಜಾಯಿತು. ಅದೇ ರೀತಿಯಾಗಿ ಹುಣಸೆ ಮರಗಳ ಹರಾಜಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 7,100ಗೆ ಹರಾಜಾಯಿತು. ಅದೇ ರೀತಿ ಹಳೆ ಒಂದು ಸಾಮಗ್ರಿಗಳ ಒಂದು ಹರಾಜಿಂದ ಸುಮಾರು 85,500 ರೂಪಾಯಿಗೆ ಹರಾಜಾಯಿತು. ಈ ಒಂದು ಬಂದ ಒಂದು ಮೊತ್ತದಿಂದ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯ ಹಳೆ ವೇತನ 2017ರ ಹಿಂದೆ ಕೆಲವು ಸುಮಾರು 10 ತಿಂಗಳ ವೇತನ ಪಾವತಿ ಮಾಡೋದು ಬಾಕಿ ಇದೆ. ಇದರಲ್ಲಿ ಎಷ್ಟಾಗತ್ತೋ ಅಷ್ಟು ಪಾವತಿ ಮಾಡಿ ಉಳಿದು ಯಾವ್ದಾದ್ರು ಸಸ್ಯಗಳಿದ್ದಾವೆ ಅವೆಲ್ಲ ನಾವು ಪಾವತಿಯನ್ನ ಈ ಒಂದು ಮೊತ್ತದಿಂದ ಪಾವತಿ ಮಾಡ್ತಾ ಇದೀವಿ. ವರ್ಷ ನಮ್ಗೆ ಒಂದು ಕೆರೆಗಳಲ್ಲಿ ಮಳೆಗಾಲ ಇದ್ರೂ ಸಹ ನಮ್ಮ ಒಂದು ಹೈವೇಗೆ ಮಣ್ಣು ತೆಗೆದಿರೋದ್ರಿಂದ ಸ್ವಲ್ಪ ಕುಂಟೆಗಳಾಗಿರೋದ್ರಿಂದ ಮೀನರಾಜು ಹೋದ್ ವರ್ಷ ಎಲ್ಲ ಚೆನ್ನಾಗಾಯ್ತು. ಈ ವರ್ಷ ಒಂದ್ ಸ್ವಲ್ಪ ಕುಂಠಿತ ಆಗಿದೆ. ಹುಣಸೆ ಮರಗಳು ಈ ವರ್ಷ ಒಂದ್ ಸ್ವಲ್ಪ ಫಸಲು ಕಡಿಮೆ ಇರೋದ್ರಿಂದ ಹರಾಜು 1 ವರ್ಷ ಬಿಟ್ಟು 1 ವರ್ಷ ಫಸಲು ಬರುತ್ತೆ. ಹುಣಸೆ ಮರಗಳನ್ನ 1 ವರ್ಷದ ಅವಧಿಗೆ ಮಾತ್ರ ನಾವು ಹರಾಜು ಹಾಕಿರೋದ್ರಿಂದ ಕಡಿಮೆ ಮೊತ್ತಕ್ಕೆ ಹರಾಜಾಯ್ತು. ಮತ್ತೆ ಅದೇ ರೀತಿಯಾಗಿ ಹಳೆ ಸಾಮಗ್ರಿಗಳನ್ನು ಸಹ 1-2 ವರ್ಷದಿಂದ ನಾವು ಹಳೆ ಸಾಮಗ್ರಿಗಳ ಒಂದು ಹರಾಜನ್ನು ಮಾಡಿದ್ವಿ. ಈಗ ಎಷ್ಟಿದಾವೋ ಹಳೆ ಪೈಪ್ಗಳು, ಮತ್ತೆ ಹಳೆ ಒಂದು RO ಪ್ಲಾಂಟ್, ಹಳೆ ಮೆಟೀರಿಯಲ್ ಸಾಮಗ್ರಿಗಳೆಲ್ಲ, ಮತ್ತೆ ಮೋಟಾರ್ ಪಂಪನ್ನ ನಾವು ಹರಾಜು ಮಾಡಿರೋದ್ರಿಂದ 85,000 ಅಮೌಂಟ್ ನಮ್ಮ ಒಂದು ಪಂಚಾಯತಿಯ ಒಂದು ನಿಧಿಗೆ ಸಂಗ್ರಹವಾಯಿತು. 2,100, 2,200, 2,200, 2,300, 2,300, 2,400, 2,500, 2,500, 2,500, 2,500, 2,600, 2,600, 2,600, 2,600, 2,700, 2,700, 2,800, 2,800, 2,800, 6,000 ಒಟ್ಟು ಸರಿ 6,100, 6,100, 6,100, 6,100, 6,100 ಒಟ್ಟು ಸರಿ 6,100, 6,600, 6,600, 6,600, 6,000 కిక్కి సేపి అంటే 7,000 ఇచ్చిన 6,600, 6,600,
ఒకటోసారి 6,600, 6,700, 6,800, 6,800, 6,100, 7,100, 7,100, 7,100, ఒకటోసారి 7,100, ఒకటోసారి 7,100, రెండోసారి 7,100, కుషోల్ కుయచప్ప, మూడోసారి 7,100, 2,300, 2,300, ఒకటోసారి 2,300, ఒకటోసారి 2,300, రెండోసారి 2,300, కుషోల్ కుయచప్ప ఇస్తానమ్మా, మూడోసారి 2,300, 2,600, 2,600, 2,600 రూపాయలు, 2,600 రూపాయలు, 2,600 రూపాయలు ఒకటో సర్తే, 2,600 రూపాయలు రెండో సర్తే, 2,600 రూపాయలు, 2,600 రూపాయలు రెండోసారి, 2,700 రూపాయలు, 2,700 రూపాయలు, 2,700 రూపాయలు మూడోసారి మురళి, 3,200, 3,200 రూపాయలు, 3,200 రూపాయలు, 3,200 రూపాయలు, 3,200 రూపాయలు, 3,200 రూపాయలు ఒకటో సర్తే, 3,200 రూపాయలు ఒకటో సర్తే, 3,200 రూపాయలు రెండో సర్తే, 3,300, 3,300 రూపాయలు, 3,300, 3,400, 3,400, 3,400 రూపాయలు, 3,400 రూపాయలు, 3,400 రూపాయలు ఒకటో సర్తే, 3,400 రూపాయలు రెండో సర్తే, ఇడిసానమ్మప్ప కుషోల్ కుయచో, 3,400 రూపాయలు మూడో సర్తి, 2,800 రూపాయలు, 4,000 రూపాయలు, 4,000 రూపాయలు, 4,000 రూపాయలు, 4,000 రూపాయలు, 4,000 రూపాయలు, కుషోల్ కుయచప్ప 4,000 రూపాయలు, ఒకటోసారి 4,000 రూపాయలు, ఒకటోసారి 4,000 రూపాయలు, రెండోసారి 4,000 రూపాయలు, రెండోసారి 4,000 రూపాయలు ఇస్తానమ్మప్ప, మూడోసారి 4,000 రూపాయలు, 2,500 రూపాయలు, 2,500 రూపాయలు, 2,500 రూపాయలు, 3,000 రూపాయలు, ఇట్లా గట్టికి వచ్చేంత 3,000 రూపాయలు, 3,000 రూపాయలు, 3,000 రూపాయలు, 4,000 రూపాయలు, 4,000 రూపాయలు, 6,000 రూపాయలు, ఒకటోసారి 6,000 రూపాయలు, ఒకటోసారి 6,000 రూపాయలు, రెండోసారి 6,000 రూపాయలు ఇస్తానమ్మప్ప, ఇట్లా సిక్కల్ సిగ్గా చూడండి, హెచ్చించేయండి 6,000 రూపాయలు, మూడోసారి 6,000 రూపాయలు మురళి.